ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 23/12/2025 ಬಾಬ್ದಾದರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನ ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಈಶ್ವರೀಯ ಸೇವೆಗಾಗಿ ನಡೆಯುವ ಸಂಕಲ್ಪಗಳಿಗೆ ಶುದ್ಧ ಸಂಕಲ್ಪ, ನಿರ್ಸಂಕಲ್ಪಗಳೆಂದೇ ಹೇಳಲಾಗುತ್ತದೆ, ವ್ಯರ್ಥ ಅಲ್ಲ ಅಂತ ಬಾಬಾ ಹೇಳಿದರು. ಎರಡನೇದು, ಎಷ್ಟು ಸಾಧ್ಯವೋ ಅಷ್ಟು ದೇಹಿ ಅಭಿಮಾನಿ ಅಂದ್ರೆ ಆತ್ಮ ಅಭಿಮಾನಿಗಳಾಗುವ ಪುರುಷಾರ್ಥ ಮಾಡ್ರಿ ಅಂತ ಬಾಬಾ ಹೇಳ್ತಾರೆ. ಮುಖ್ಯ ಪುರುಷಾರ್ಥ, ಮೊದಲ ಪುರುಷಾರ್ಥ, ಬ್ರಾಹ್ಮಣ ಮಕ್ಕಳಾದ ಮೇಲೆ ಮಾಡಲೇಬೇಕಾಗಿರ್ತಕ್ಕಂಥ ಮೂಲ ಪುರುಷಾರ್ಥ ಸಂಪೂರ್ಣ ಸೋಲ್ ಕಾನ್ಸಿಯಸ್. ಮೂರನೇದಾಗಿ, ವಿದ್ಯಾರ್ಥಿಗಳು ಶಿಕ್ಷಕರ ಹೆಸರನ್ನ ಪ್ರಖ್ಯಾತಗೊಳಿಸಬೇಕು. ಓದಿರುವ ಶಿಕ್ಷಣವನ್ನ ಅನ್ಯರಿಗೆ ಓದಿಸಬೇಕು. ಸುಖ ಸಾಗರನ ಮಕ್ಕಳು ಅಪಾರ ಆನಂದದಲ್ಲಿರಬೇಕು ಅಂತ ಬಾಬಾ ಹೇಳ್ತಾರೆ. ನಾಲ್ಕನೆಯದು, ವಿಕಾರಗಳೆಂಬ ಹಾವುಗಳನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಮಲಗಿರುವ ಶ್ರೀ ವಿಷ್ಣುವಿನ ಸಮಾನ ಸದಾ ವಿಜಯಿ ಹಾಗೂ ನಿಶ್ಚಿಂತರಾಗ್ರಿ ಅಂತ ಬಾಬಾ ಹೇಳ್ತಾರೆ. ಐದನೆಯದು, ಬಾಲಕ ಮತ್ತು ಮಾಲೀಕತನದ ಸಮತೋಲನದ ಮೂಲಕ ಪ್ಲಾನ್ ಅನ್ನು ಪ್ರಾಕ್ಟಿಕಲ್ ತನ್ರಿ ಅಂತ ಬಾಬಾ ಹೇಳ್ತಾರೆ. 5 ಬಿಂದುಗಳು: ಈಶ್ವರೀಯ ಸೇವಾ, ಆತ್ಮ ಅಭಿಮಾನಿ, ಸ್ಟೂಡೆಂಟ್ ಸೋಸ್ ಮಾಸ್ಟರ್, ಸದಾ ವಿಜಯಿ ನಿಶ್ಚಿಂತ್, ಬಾಲಕ ಮತ್ತು ಮಾಲೀಕ. ಇಂದಿನ ಚಿಂತನ: ನಾನು ಆತ್ಮ ಸದಾ ವಿಜಯಿ ನಿಶ್ಚಿಂತ್ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ, ಬಾಬ್ದಾದರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ. ಈಗ ನಾನು ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗಿ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ನಾನು ಆತ್ಮ ಭಗವಂತನ ಪ್ರೀತಿಯ ಮಗುವಾಗಿದ್ದೇನೆ. ನಿರಾಕಾರ ಶಿವ ಬಾಬರವರು ಸಾಕಾರ ಬ್ರಹ್ಮ ಬಾಬರವರ ಮಾಧ್ಯಮದ ಮುಖಾಂತರ ನನ್ನನ್ನು ತನ್ನ ಪ್ರೀತಿಯ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ. ನಾನು ಆತ್ಮ ಬಾಬಾರವರಿಂದ ಸತ್ಯ ಜ್ಞಾನವನ್ನು ಪಡೆದು ಧನ್ಯನಾಗಿದ್ದೇನೆ. ನಾನು ಆತ್ಮ ಜ್ಯೋತಿ, ಈಶ್ವರೀಯ ಸೇವೆಗಾಗಿ ಶ್ರೇಷ್ಠ ಸಂಕಲ್ಪಗಳನ್ನೇ ಮಾಡುತ್ತೇನೆ, ಶುದ್ಧ ಸಂಕಲ್ಪಗಳನ್ನೇ ಮಾಡುತ್ತೇನೆ. ಬಾಬಾರವರ ಪರಿಚಯವನ್ನ ಅನೇಕ ಆತ್ಮಗಳಿಗೆ ಹಂಚುವಂತಹ ಮನಸ್ಸ, ವಾಚ, ಕರ್ಮಣ, ಸಂಬಂಧ, ಸಂಪರ್ಕ, ತನು, ಮನ, ಧನಗಳ ಮುಖಾಂತರ ಸೇವೆ ಮಾಡಿ ಪರಮ ಸೌಭಾಗ್ಯವನ್ನು ರೂಪಿಸಿಕೊಳ್ಳುವ ನಾನು ಸಮರ್ಥ ಆತ್ಮನಾಗಿದ್ದೇನೆ. ನಾನು ಆತ್ಮ ನಿರಂತರ ಆತ್ಮಸ್ಮೃತಿಯಲ್ಲಿ ನಾನು ಆತ್ಮಗಳನ್ನೇ ನೋಡ್ತಾ ಇದ್ದೀನಿ, ಆತ್ಮಗಳ ಜೊತೆಯಲ್ಲಿ ಮಾತನಾಡ್ತೀನಿ. ಆತ್ಮ ಅಭಿಮಾನಿಯಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡುವ ನಾನೊಂದು ಚೈತನ್ಯ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ತಂದೆ ಕೊಟ್ಟಿರುವ ಶಿಕ್ಷಣವನ್ನು ಯಥಾರ್ಥವಾಗಿ ಜೀವನದಲ್ಲಿ ಅಳವಡಿಸಿಕೊಂಡು ಅನೇಕ ಆತ್ಮಗಳಿಗೆ ತಂದೆಯ ಪರಿಚಯವನ್ನು ಹೇಳಿ ತಂದೆಯ ಹೆಸರನ್ನ ಪ್ರಖ್ಯಾತಗೊಳಿಸುವಂತಹ ನಾನು ಬಾಬ್ದಾದರವರ ಸುಪುತ್ರ ಮಗುವಾಗಿದ್ದೇನೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ಭಗವಂತನ ಪ್ರೀತಿಯ ಮಗು ಎಂಬ ಈ ನಶೆಯಲ್ಲಿ
ಸದಾ ಆನಂದದಲ್ಲಿ ತನ್ಮಯನಾಗಿರುತ್ತೇನೆ. ನಾನು ಆತ್ಮ ವಿಕಾರಗಳ ಮೇಲೆ ವಿಜಯವನ್ನು ಪಡೆದುಕೊಂಡಿರುವ ಸದಾ ವಿಜಯಿ ನಿಶ್ಚಿಂತ ಆತ್ಮನಾಗಿದ್ದೇನೆ. ನಾನು ಆತ್ಮ ಬಾಲಕ ಮತ್ತು ಮಾಲೀಕತನದ ಸಮತೋಲನದ ಮೂಲಕ ಪ್ಲಾನ್ ಅನ್ನು ಪ್ರಾಕ್ಟಿಕಲ್ ಆಗಿ ತರುವಂತಹ ನಾನು ವಿಶೇಷ ಆತ್ಮನಾಗಿದ್ದೇನೆ. ಉದಾಹರಣಾ ಮೂರ್ತಿಯಾಗಿದ್ದೇನೆ. ನಾನು ಪವಿತ್ರ ಆತ್ಮ. ನಾನೊಂದು ಮಹಾನ್ ಆತ್ಮ. ನಾನೊಂದು ದಿವ್ಯ ಆತ್ಮ. ನಾನು ಶಕ್ತಿಶಾಲಿ ಆತ್ಮನಾಗಿದ್ದೇನೆ. ನಾನು ಆತ್ಮ ಜ್ಯೋತಿ. ನಾನು ಆತ್ಮ ಜ್ಯೋತಿ. 5,000 ವರ್ಷಗಳಿಂದ ಅಗಲಿದ ನನ್ನ ನಿಜ ಮನೆ ಪರಂಧಾಮ ಮನಸ್ಸು ಹಾಗೂ ಬುದ್ಧಿರೂಪಿ ವಿಮಾನದಿಂದ ಶರೀರದಿಂದ ಭಿನ್ನನಾದೆ. ಶರೀರದ ಜಗತ್ತಿಗಿಂತಲೂ ದೂರ. ಸೂರ್ಯ ಚಂದ್ರ ನಕ್ಷತ್ರಗಳು ಆಕಾಶ ತತ್ವ ಅದಕ್ಕಿಂತಲೂ ಮೇಲೆ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಸೂಕ್ಷ್ಮ ಲೋಕ, ಬೆಳಕಿನ ಲೋಕದಲ್ಲಿ ನಾನು ಆತ್ಮ ಬೆಳಕಿನ ಶರೀರದಲ್ಲಿ ನನ್ನನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ. ನನ್ನ ಅತಿ ಮಧುರ ತಂದೆ ಸಂಪೂರ್ಣ ಫರಿಸ್ತಾ ಬ್ರಹ್ಮ ಬಾಬರವರ ಮಸ್ತಕದಲ್ಲಿ ಶುಭ ಬರವರು ಬೆಳಗುತ್ತಿದ್ದಾರೆ. ಸೂಕ್ಷ್ಮ ಲೋಕದಲ್ಲಿ ಬಾಬ್ದಾದರವರು ಆಕರ್ಷಣೆ ಮಾಡುತ್ತಿದ್ದಾರೆ. ನಾನು ಆತ್ಮ ಬಾಬ್ದಾದರವರ ಸಮ್ಮುಖದಲ್ಲಿದ್ದೇನೆ. ಓಹೋ, ತಂದೆಯಿಂದ ವರದಾನಿ ದೃಷ್ಟಿ, ವರದಾನಗಳು ನನಗೆ ಪ್ರಾಪ್ತಿಯಾಗುತ್ತಲಿವೆ. ತಂದೆ ನನ್ನ ಮೇಲೆ ದೃಷ್ಟಿಯನ್ನು ಹರಿಸುತ್ತಿದ್ದಾರೆ. ನಾನು ಸಂಪೂರ್ಣ ಶುದ್ಧ ಪವಿತ್ರ ಜ್ಯೋತಿಯಾಗಿ ಬೆಳಗ್ತಾ ಇದ್ದೇನೆ. ಬೆಳಕಿನ ಲೋಕದಲ್ಲಿ, ಬೆಳಕಿನ ಶರೀರದಲ್ಲಿ ಬಾಬಾರವರಿಂದ ಅಪಾರ ಸ್ನೇಹ, ದೃಷ್ಟಿ, ವರದಾನಗಳನ್ನು ಪಡೆದುಕೊಳ್ಳುತ್ತಿದ್ದೇನೆ. ಮೀಠೆ ಬಚ್ಚೆ, ಸದಾ ಸ್ನೇಹಿ, ಸದಾ ವಿಜಯಿ, ಸದಾ ನಿಶ್ಚಿಂತಾತ್ಮ ಭಾವ. मीठे बच्चे, प्यारे बच्चे, निराकारी, निरहंकारी, निर्विकारी आत्मा भाव. बाबा, मीठे बाबा अपने वरदानी बाहों से ನನ್ನನ್ನು ತನ್ನ ಮಡಿಲಿಗಿರಿಸಿಕೊಂಡರು. ಓಹೋ, ಅಪಾರ ಸುಖದ ಅನುಭವ. ವರದಾನಿ ಹಸ್ತಗಳಿಂದ ನನ್ನ ಶಿರಸ್ಸಿನ ಮೇಲೆ ಕೈಯನ್ನು ಆಡಿಸುತ್ತಿದ್ದಾರೆ. ನಾನು ಸೂಕ್ಷ್ಮ ಶರೀರದಿಂದಲೂ ಭಿನ್ನ ಅತಿ ಸೂಕ್ಷ್ಮ ಬಿಂದುವಾದೆ. ಪರಮಧಾಮದಲ್ಲಿ ಬಿಂದು ರೂಪದಲ್ಲಿ ನನ್ನ ನಿಜ ಸ್ವರೂಪದಲ್ಲಿ ನನ್ನನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ. ಪರಮಧಾಮ ಸ್ವಯಂ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಬಂಗಾರ ಮಿಶ್ರಿತ ಕೆಂಪು ಬಣ್ಣ, ವಜ್ರದಂತೆ ಹೊಳೆಯುತ್ತಿರುವ, ಶಾಂತಿಯೇ ಶಾಂತಿ ತುಂಬಿರುವ ನನ್ನ ನಿಜ ಮನೆ ಶಾಂತಿಧಾಮ. ನಾನು ಬಿಂದು, ನನ್ನ ತಂದೆಯೂ ಸಹ ಬಿಂದು. ಬಿಂದು ತಂದೆಯ ಜೊತೆಯಲ್ಲಿ ಪರಮಧಾಮದಲ್ಲಿ ಬಿಂದುವಾಗಿ ಹೊಳಿತಾ ಇದ್ದೇನೆ. ಬಿಂದು ತಂದೆಗೆ ಟಚ್ ಮಾಡದೆ ಅಪಾರ ಶಕ್ತಿಗಳಿಂದ ತುಂಬಿ ಹೋದೆ. ಸಂಪೂರ್ಣ ಶುದ್ಧ ಹಾಗೂ ಶಕ್ತಿಶಾಲಿಯಾದೆ. ಓಹೋ,
ತಂದೆಯಿಂದ ಅಪಾರ ಶಕ್ತಿಗಳನ್ನು ತುಂಬಿಕೊಂಡು ಪುನಃ ಈ ಸಾಕಾರ ಸೃಷ್ಟಿಗೆ ಬಂದು ಮಸ್ತಕ ಸಿಂಹಾಸನದಲ್ಲಿ ಕುಳಿತು ಇಡೀ ಜಗತ್ತಿಗೆ ಶಕ್ತಿಶಾಲಿ ಪ್ರಕಂಪನಗಳನ್ನು ಹರಡುತ್ತಿದ್ದೇನೆ. ಓಂ ಶಾಂತಿ.